ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಮಾಲ್ತಿ ಕುಕ್ಕಿಂಗ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನಿವತ್ತು ತುಂಬ ಈಸಿಯಾಗಿ ಮಾಡೋ ಅಂಥ ಒಂದು ಪಾಯಸ ಅಥವಾ ಹಾಲವಲಕ್ಕಿ ಅದನ್ನು ಹೇಳ್ಕೊಡ್ತಾ ಇದ್ದೀನಿ. ತುಂಬ ಈಸಿಯಾಗಿರುತ್ತೆ, ಹಾಗೆ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಮತ್ತು ಮಾಡೋ ಪ್ರೋಸೆಸ್ ಏನಿದೆ ಅಂತ ಇವಾಗ ತಿಳ್ಕೊಳ್ಳೋಣ. ಹಾಲವಲಕ್ಕಿ ಅಥವಾ ಅವಲಕ್ಕಿ ಪಾಯಸಕ್ಕೆ ನಾನಿವಾಗ ಅರ್ಧ ಲೀಟ್ರಷ್ಟು ಹಾಲು ತೊಗೊಂಡಿದ್ದೀನಿ, ಕಾಯಿಸ್ಕೊಂಡಿರೋ ಹಾಲಿದು. 1 ಕಪ್ಪಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ, 1 ಕಪ್ಪಷ್ಟು ಬೆಲ್ಲ ಕುಟ್ಟಿಟ್ಕೊಂಡಿದ್ದೀನಿ, ಸ್ವಲ್ಪ ಗೋಡಂಬಿ, ಸ್ವಲ್ಪ ದ್ರಾಕ್ಷಿ, ಸ್ವಲ್ಪ ಬಾದಾಮಿ, ಹಾಗೆ ಸ್ವಲ್ಪ ಖರ್ಜೂರ, ಒಂದು 4 ಲವಂಗ ತೊಗೊಂಡಿದ್ದೀನಿ. ಖರ್ಜೂರ ನಾನು ಈ ಥರ ಚಿಕ್ಕದಾಗಿ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ಒಂದು 2 ಸ್ಪೂನಷ್ಟು ತುಪ್ಪ, ಒಂದು 4 ಏಲಕ್ಕಿನ ಸಕ್ಕರೆ ಜೊತೆ ಸೇರಿಸಿ ನಾನು ಪುಡಿ ಮಾಡಿಟ್ಕೊಂಡಿದ್ದೀನಿ. ನಾನು ಸ್ವಲ್ಪ ಒಣಕೊಬ್ಬರಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ಹಾಲಿಗೆ ಒಂದು 5-6 ಕೇಸರಿ ದಳ ಹಾಕ್ಕೊಂಡಿಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ಫಸ್ಟಿಗೆ ನಾನು ಇವಾಗ ಒಂದು ಕಡಾಯಿ ಇಟ್ಕೊಂಡು ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವೊಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ ಇದಕ್ಕೆ. ಇವಾಗ ಫಸ್ಟು ನಾವಿವಾಗ ಗೋಡಂಬಿ ಹಾಕ್ಕೊಳ್ಳೋಣ ಇದಕ್ಕೆ. ದ್ರಾಕ್ಷಿ ಹಾಕೋತಾ ಇದ್ದೀನಿ ಈಗ. ಮತ್ತು ಈ ಲವಂಗ ಇಟ್ಕೊಂಡಿದ್ದೆಲ್ಲ ಒಂದು 4 ಲವಂಗ, ಅದು ಕೂಡ ಹಾಕ್ತಾ ಇದ್ದೀನಿ. ಇವಾಗ ಈ ಖರ್ಜೂರ ಹಾಕ್ಕೊಳ್ಳೋಣ. ಖರ್ಜೂರ ಎಲ್ಲ ಮನೆಯಲ್ಲಿದ್ದರೆ ಹಾಕ್ಕೊಳ್ಳಿ ಫ್ರೆಂಡ್ಸ್, ಇಲ್ಲದೇ ಇದ್ದರೆ ಗೋಡಂಬಿ ದ್ರಾಕ್ಷಿ ಅಂತೂ ಇದ್ದೇ ಇರುತ್ತೆ. ಇವಾಗ ಇದನ್ನು ಆಫ್ ಮಾಡ್ಕೊಂಡ್ಬಿಡೋಣ. ಆಫ್ ಮಾಡ್ಕೊಂಡ್ಬಿಟ್ಟು ನಾನು ಇವಾಗ ಒಣಕೊಬ್ಬರಿ ಹಾಕ್ತಾಯಿದ್ದೀನಿ. ಇವಾಗ ಒಂದಕ್ಕೆ ನಾವು ಬಗ್ಗಿಸ್ಕೊಂಡ್ಬಿಡೋಣ. ಇದನ್ನು ಬಿಸಿಗೆ ಒಣಕೊಬ್ಬರಿ ಆಗುತ್ತೆ. ಇವಾಗ ಒಂದು ತಟ್ಟೆಗೆ ತಕ್ಕೊಂಡ್ಬಿಡೋಣ ಇದನ್ನು. ಫ್ರೆಂಡ್ಸ್, ನಾನಿವಾಗ ಅದೇ ಕಡಾಯಿಗೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ. ಈಗ ಅವಲಕ್ಕಿನ ನಾನು ಚೆನ್ನಾಗಿ ಒಂದು 4-5 ಸತಿ ತೊಳ್ಕೊಂಡಿದ್ದೀನಿ. ಇದನ್ನು ತೊಳ್ಕೊಂಡ್ಬಿಟ್ಟು ಇದನ್ನು ನೆನೆ ಹಾಕಬಾರ್ದು, ನೆನೆಸಬೇಡಿ ಇದನ್ನು. ಹಾಗೆ ಇವಾಗ ನಾವು ಸ್ವಲ್ಪ ತುಪ್ಪದಲ್ಲಿ ಇದನ್ನು ಹುರ್ಕೊಳ್ಳೋಣ. ಈ ಅವಲಕ್ಕಿ ಪಾಯಸ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮಾಡೋದು ಈಸಿ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ಕೆಲವು ಸತಿ ನಮಗೆ ಹಬ್ಬಗಳು ಬಂದಾಗ ಯಾವ ಪಾಯಸ ಮಾಡಬೇಕು ಅಂತ ಒಂಥರ ಕನ್ಫ್ಯೂಷನ್ ಆಗಿಬಿಡುತ್ತೆ. ಈಸಿಯಾಗಿ ಆಗಬೇಕು, ಆದರೆ ಚೆನ್ನಾಗಿರಬೇಕು, ಆ ಥರದ್ದು ಯಾವುದಾದ್ರೂ ಒಂದು ಪಾಯಸ ಮಾಡಬೇಕು, ನಾರ್ಮಲಾಗಿ ಯಾವಾಗಲೂ ಮಾಡ್ಕೊಳ್ಳೋದಕ್ಕಿಂತ ಅನಿಸುತ್ತೆ. ಅಂಥ ಟೈಮ್ನಲ್ಲಿ ನಾವು ಈ ಅವಲಕ್ಕಿ ಪಾಯಸ ಮಾಡ್ಕೊಳ್ಬೋದು, ತುಂಬ ಈಸಿಯಾಗಿರುತ್ತೆ. ಈ ಕಾಯಿಸಿರೋಂಥ ಹಾಲನ್ನು ನಾನು ಇವಾಗ ಹಾಕೋತಾ ಇದ್ದೀನಿ ಇದಕ್ಕೆ. ಇನ್ನೊಂದು ಸ್ವಲ್ಪ ಆಮೇಲೆ ಹಾಲು ನೋಡಿಕೊಂಡು ಉಳಿದಿರೋ ಹಾಲನ್ನು ಆಮೇಲೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಇವಾಗಿದು ಚೆನ್ನಾಗಿ ಕುದೀಲಿ ಇದು. ಅಷ್ಟೊತ್ತಿಗೆ ನಾವು ಇನ್ನೊಂದು ಸ್ಟವ್ ಮೇಲೆ ಬೆಲ್ಲ ಕರಗಿಸ್ಕೊಳ್ಳೋಣ. ಫ್ರೆಂಡ್ಸ್, ನಾನಿವಾಗ ಇನ್ನೊಂದು ಸ್ಟವ್ ಮೇಲೆ ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಬೆಲ್ಲ ಕರಗಿಸ್ಕೊಳ್ತಾ ಇದ್ದೀನಿ. ಇವಾಗ ಹಾಲೆಲ್ಲ ಚೆನ್ನಾಗಿ ಕುದೀತಾ ಇದೆ ಫ್ರೆಂಡ್ಸ್. ಇವಾಗ ನಾವು ಕರಗಿಸ್ಕೊಂಡಿರೋಂಥ ಈ ಬೆಲ್ಲ ಹಾಕೋಣ ಇದಕ್ಕೆ. ಹಾಗೆ ನಾನು ಇವಾಗ ಕೇಸರಿ ಹಾಲು ಕೂಡ ಸೇರಿಸ್ತಾ ಇದ್ದೀನಿ ಈಗ.
ಫ್ರೆಂಡ್ಸ್, ಇದು ನೋಡೋದಕ್ಕೆ ತುಂಬ ನೀರಾಗಿರೋ ಥರ ಕಾಣುತ್ತೆ. ಆಮೇಲೆ ಗಟ್ಟಿ ಆದಮೇಲೆ ತುಂಬ ಗಟ್ಟಿಯಾಗಿಬಿಡುತ್ತೆ. ಆಮೇಲೆ ನಾವು ಹಾಲು ಹಾಕ್ಕೊಳ್ಳೋ ಥರ ಆಗಿಬಿಡುತ್ತೆ ಅದು. ಸೊ ಈ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ನೀವು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, ತುಂಬ ನೀರಾಗಿಬಿಟ್ಟಿದೆ ಏನಪ್ಪ ಇದು ಅಂತ ಅಂದ್ಕೋಬೇಡಿ. ನಾನು ಇನ್ನೊಂದು ಸ್ವಲ್ಪ ಹಾಲು ಕೂಡ ಹಾಕೋತಾ ಇದ್ದೀನಿ. ಒಂದು 2 ನಿಮಿಷ ಇದು ಚೆನ್ನಾಗಿ ಬಾಯ್ಲ್ ಆಗಲಿ ಫ್ರೆಂಡ್ಸ್. ಮಧ್ಯ ಮಧ್ಯ ಕೆದಕ್ತಾ ಇರಬೇಕು. ಈ ಥರ ಅವಲಕ್ಕಿ ಕೆಳಗಡೆ ಅಡಿ ಹಿಡಿಯದೇ ಇರೋ ಥರ ಕಲಕ್ತಾ ಇರಬೇಕು ಇದನ್ನು. ಫ್ರೆಂಡ್ಸ್, ಇದು ಚೆನ್ನಾಗಿ ಕುದೀತಾ ಇದೆ. ಇವಾಗ ಏಲಕ್ಕಿ ಪುಡಿ ಇದೆಯಲ್ಲ, ಸಕ್ಕರೆ ಜೊತೆ ಪುಡಿ ಮಾಡ್ಕೊಂಡಿರೋಂಥ ಏಲಕ್ಕಿ ಹಾಕ್ತಾಯಿದ್ದೀನಿ. ಈಗ ಹಾಕ್ಕೊಂಡು ಇದನ್ನು ನಾವು ಇವಾಗ ಆಫ್ ಮಾಡ್ಕೊಂಡು ಬಿಡೋಣ ಒಲೆನ. ಯಾಕಂದರೆ ಇದು ಆರಿದ ಮೇಲೆ ಇನ್ನೂ ತುಂಬ ಗಟ್ಟಿ ಥರ ಆಗಿಬಿಡುತ್ತೆ. ಸೊ ಆಫ್ ಮಾಡಿಬಿಡೋಣ ಇದು. ಫ್ರೆಂಡ್ಸ್, ಇವಾಗ ಈ ಹಾಲು ಅವಲಕ್ಕಿ ಅಥವಾ ಅವಲಕ್ಕಿ ಪಾಯಸ ರೆಡಿಯಾಗಿದೆ. ಇದನ್ನು ನಾವಿವಾಗ ಒಂದು ಬೌಲ್ಗೆ ಬಗ್ಗಿಸ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ಇದಕ್ಕೆ ಕರೆದಿಟ್ಕೊಂಡಿರೋವಂಥ ಈ ಗೋಡಂಬಿ, ದ್ರಾಕ್ಷಿ, ಖರ್ಜೂರ ಎಲ್ಲ ಏನೇನಿದೆ ಮತ್ತು ಒಣಕೊಬ್ಬರಿ ಅದನ್ನೆಲ್ಲ ಹಾಕ್ತಾಯಿದ್ದೀನಿ ಈಗ. ಹಾಗೆ ಈ ಬಾದಾಮಿ ಸ್ವಲ್ಪ ಸಣ್ಣ ಸಣ್ಣದಾಗಿ ತುರಿದಿಟ್ಕೊಂಡಿರೋವಂಥ ಬಾದಾಮಿ ಕೂಡ ಹಾಕ್ತಾಯಿದ್ದೀನಿ ಈಗ. ನೋಡಿ ಫ್ರೆಂಡ್ಸ್, ಈ ಥರ ಕನ್ಸಿಸ್ಟೆನ್ಸಿ ಇದೆ ಇವಾಗ. ಬಟ್ ಏನು ಅಂದರೆ ಇದು ಒಂದು ಸ್ವಲ್ಪ ತಾಗತ್ಲು ಅವಲಕ್ಕಿ ಇನ್ನೂ ಚೆನ್ನಾಗಿ, ನೀವು ಎಷ್ಟು ಒಲೆ ಮೇಲೆ ಕುದಿಸಿದ್ರೂ ಅವಲಕ್ಕಿ ಬೇಯಲ್ಲ. ಒಂದು ಸ್ವಲ್ಪ ದಪ್ಪ ಥರ ಆಗಿರುತ್ತೆ ಅಷ್ಟೇ. ಬಟ್ ಆ್ಯಕ್ಚುಲಿ ಆರದ ಮೇಲೇ ಅದು ತುಂಬ ಹಾಲನ್ನೆಲ್ಲ ಫುಲ್ ಹೀರ್ಬಿಡುತ್ತೆ ಅದು. ಆಮೇಲೆ ತುಂಬ ಕರೆಕ್ಟಾಗಿ ಬರುತ್ತೆ ಅದು. ಅದಕ್ಕೋಸ್ಕರ ನೀವು ಹಾಲು ಸ್ವಲ್ಪ ಜಾಸ್ತಿನೇ ಹಾಕಬೇಕು. ನೋಡೋಕ್ಕೆ ನಿಮಗೆ ಹಂಗೆ ಕಾಣುತ್ತೆ, ಆದರೆ ಹಾಲು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಅದರಿಂದ ಆಮೇಲೆ ಅದು ಸೆಟ್ ಆದಮೇಲೆ ತುಂಬ ಕರೆಕ್ಟ್ ಕನ್ಸಿಸ್ಟೆನ್ಸಿ ಬರುತ್ತೆ. ಅವಲಕ್ಕಿ ಪಾಯಸ ಅಥವಾ ಹಾಲು ಅವಲಕ್ಕಿ ಏನು ಬೇಕಾದರೂ ಕರಿಬೋದು. ಅದು ರೆಡಿಯಾಗಿದೆ, ಚೆನ್ನಾಗಿ ಸೆಟ್ಟಾಗಿದೆ. ಇವಾಗ ಇನ್ನೂ ಸ್ವಲ್ಪ ಬಿಸಿ ಇದೆ. ಇದು ಬಿಸಿ ಕಡಿಮೆ ಆಯಿತು ಅಂತಂದರೆ ಇನ್ನೂ ಚೆನ್ನಾಗಿ ಸೆಟ್ ಆಗುತ್ತೆ. ಬೇಕಂದರೆ ನೀವು ಇದನ್ನು ಫ್ರಿಡ್ಜಲ್ಲೂ ಬೇಕಾದರೆ ತೊಗೊಂಡೋಗಿ ಇಟ್ಕೊಳ್ಬೋದು. ಅವಾಗಿನ್ನೂ ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ. ಸೊ ತುಂಬ ಈಸಿಯೆಸ್ಟ್ ವೇನಲ್ಲಿ ನಾನು ಈ ಹಾಲು ಅವಲಕ್ಕಿ ಅಥವಾ ಅವಲಕ್ಕಿ ಪಾಯಸ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ನಿಮಗೆಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ಇದನ್ನು. ಯಾಕೆಂದರೆ ಪಾಯಸ ಅಂತ ಹೇಳಿದ್ರೆ ತಿನ್ನೋದಿಲ್ಲ. ಅದ್ರ ಬದಲು ನೀವು ಹಾಲು ಅವಲಕ್ಕಿ ಮಾಡಿಕೊಡ್ತೀನಿ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳೆಲ್ಲ. ಸೊ ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.